ನಮಸ್ತೆ ವೀಕ್ಷಕರೇ, ಇವತ್ತು ಸುದ್ದಿ ಸಾಗರ ತಾಲೂಕಿನ ಕರಕಿಕೊಪ್ಪದ ಮಂಡಳಿಗೆ ಆಗಮಿಸಿದೆ. ಕಾರಣ ಇಷ್ಟೇ, ಒಂದು ಕೂಲಿ ಮಾಡಿಕೊಂಡು ಬದುಕುತ್ತಿರುವ ಒಂದು ಕುಟುಂಬದ ನಿವೇಶನವೊಂದನ್ನು ಅಪಹರಿಸುತ್ತಿರುವ ಒಂದು ಪ್ರಕರಣ ಇಲ್ಲಿ ಬೆಳಕಿಗೆ ಬಂದಿದೆ. ಈಗಾಗಲೇ ಈ ದಂಪತಿಗಳು ತಮ್ಮ ನಿವೇಶನಕ್ಕೆ ರಕ್ಷಣೆ ಕೊಡಬೇಕು ಎಂದು ಸಾಗರ ತಾಲೂಕಿನ ನ್ಯಾಯಾಲಯಕ್ಕೆ ಹೋಗಿ ಇಂಜೆಕ್ಷನ್ ದಾವ ಹಾಕಿ ಇಂಜೆಕ್ಷನ್ ಕೂಡ ಪಡೆದಿದ್ದರೂ ಕೂಡ ಅಲ್ಲಿ ಯಾರು ಒಂದು ಇವರ ಜಾಗವನ್ನು ಆಕ್ರಮಿಸಿದ್ದಾರೋ ಅಲ್ಲಿ ಕಟ್ಟಡವನ್ನು ಕಟ್ಟುತ್ತಿದ್ದಾರೆ ಅಂತ ಈ ದಂಪತಿಗಳು ಹೇಳ್ತಿದ್ದಾರೆ. ನಿಮ್ಮ ಹೆಸರು ಹೇಳಿ? ಮಹಾಲಿಂಗಾಚಾರಿ ಅವರು. ಏನು ಸಮಸ್ಯೆ? ನನ್ನ ಸಮಸ್ಯೆ ಅಂದ್ರೆ, ನನ್ನ ಪಕ್ಕದಲ್ಲಿ 2 ಜನ ಸೇರಿ, ನನ್ನ ಭಾವ ನಾನು 2 ಜನ ಸೇರಿ ಮನೆ ಜಾಗ ಮಾಡ್ಕೊಂಡಿದ್ವಿ. ಅದಕ್ಕೆ ಮಧ್ಯೆ ಗಡಿ ಬೇಲಿ ಮಾಡ್ಕೊಂಡಿಲ್ಲ, ನಾವು ಹಾಗೆ ಮಾಡ್ಕೊಂಡಿದ್ವಿ, ಸುತ್ತ ಬೇಲಿ ಹಾಕೊಂಡಿದ್ವಿ. ಅವಾಗ ಅವರು ನನ್ನ ಮೊನ್ನೆ ಆ ಜಾಗನ ಗೀಜುಗಾರ ನಾಗರಾಜ ಅನ್ನೋನು ಅಲ್ಲಿ ನರಸಿಂಹಾಚಾರಿ ಶ್ಯಾಮಲ ಅವ್ರದ್ದು ಜಾಗ ಆಗಿತ್ತು. ಅದು 30-40 ಅವ್ರದ್ದು 30-40 ನಂದು ಆಗಿತ್ತು. ಅದು ನಂದು ಜಾಗ ನಂದು 30-40 ಸೇರಿಸಿ ಗೀಜ ನಾಗರಾಜ ಅವ್ರಿಗೆ ವ್ಯಾಪಾರ ಮಾಡಿಸಿ, ಅವ್ರ ಹತ್ರ ಹೇಳಿ ವ್ಯಾಪಾರ ಮಾಡಿಸಿ ಮಾರಾಟ ಮಾಡಿದ್ದಾನೆ. ಆ ಜಾಗದಲ್ಲಿ ನನ್ನ ಜಾಗದಲ್ಲಿ ಈಗ ವ್ಯಾಪಾರ ಮಾಡಿದ ಜಾಗ 30-40 ಅಂತ ಹೇಳಿ ನಾನು ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೇಳಿದಾಗ ನಂಗೆ ಖಾತೆ ಎಲ್ಲ ಫಸ್ಟ್ ಸಿಕ್ಕಿಲ್ಲಾಗಿತ್ತು. ಈ ಕಡೆಗೆ ಅರ್ಜಿ ಹಾಕಿ ತಾಲೂಕು ಆಫೀಸರೆಲ್ಲ ತೆಗೆದೆ, ಎಲ್ಲದೂ ಸಿಕ್ತು. ಮಂಜೂರಾತಿ ದಾಖಲಾತಿ ಪೂರ ಸಿಕ್ತು. ಅದು ಗ್ರಾಮ ಪಂಚಾಯತಿ ತಂದು ಕೊಟ್ಟೆ. ಗ್ರಾಮ ಪಂಚಾಯತಿಯಲ್ಲಿ ಅದನ್ನ ಡಿಮ್ಯಾಂಡ್ ಏರಿಸಿ, ಖಾತೆ ಡಿಮ್ಯಾಂಡ್ ಎಲ್ಲ ಏರಿಸಿ ಅದನ್ನೆಲ್ಲ ನೋಡಿ ಖಾತೆ ಡಿಮ್ಯಾಂಡ್ ಎಲ್ಲ ಏರಿಸ್ಕೊಟ್ರು. ಹಾಗೆ ಈಗ ಗ್ರಾಮ ಪಂಚಾಯತಿಯಿಂದ ಇದು ಮಾಡ್ಕೊಂಡು ನಾವು ಡಿಮ್ಯಾಂಡ್ ಹಾಕಿ ಮೊನ್ನೆ ಹೋಗಿ ನನ್ನ ಜಾಗದಲ್ಲಿ ಕೆಲಸ ಯಾಕೆ ಮಾಡ್ತಿದ್ರಿ ಅಂತ ನಾನು ಕೇಳಕ್ ಹೋದಲ್ಲಿ ನಮ್ಮ ಮನೆಯವರಿಗೆ ಹೊಡೆದು ತಂತಿ ತಗೊಂಡು ಹೊಡೆದು ಎಲ್ಲ ಮಾಡಿ ದೂಡಿ ಅಡಿ ಎಲ್ಲ ಮಾಡಿದ್ರು. ಯಾರದು ಹೊಡೆದವರು? ಶಶಿಕುಮಾರ್ ರೇಷ್ಮಾ ಅನ್ನೋರು ತಗೊಂಡಿದ್ದು, ಜಾಗ ತಗೊಂಡಿದ್ದು. ಅವರೇ ಗಂಡ ಹೆಂಡತಿ ರೇಷ್ಮಾ ಶಶಿಕುಮಾರ್ ಅನ್ನೋರು ಮಾಡಿ ಹೊಡೆದಿದ್ರು. ಅದು ಹೊಡೆದ ನಾನು ಕೇಳಿದಾಗ ಸಾಗರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನ ಹೇಳಿದೆ, ಇಲ್ಲಿ ಹೀಗಾಗಿದೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ರೂರಲ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಹೋಗಿ ಹೇಳಿದಾಗ ಅವ್ರು ಹೇಳಿದ್ರು, ಪೊಲೀಸ್ನವ್ರು ಕರ್ಸಿ ಮಾರ ಹತ್ರ ಮಾತಾಡಿದ್ರು. ಅವ್ರು ಇಲ್ಲ ಸರ್, ನಮ್ದೇ ಜಾಗ ಅದು, ಅವ್ರ ಜಾಗದಲ್ಲಿ ಏನು ಮಾಡ್ತಾ ಇಲ್ಲ, ನಾನು ನನ್ನ ಜಾಗದಾಗೆ ಮಾಡ್ತಾ ಇದ್ದೀನಿ ಅಂತ ಅವರಲ್ಲಿ ಸ್ಟೇಷನ್ ಅವ್ರು ಹೇಳಿದ್ರು. ಅದೇ ರೀತಿ ನಾನು ಹಂಗೆ ಕೋರ್ಟಲ್ಲಿ ಹೋಗಿ ಮೊನ್ನೆ ಹೋಗಿ ಸ್ಟೇ ತಗೊಬಂದೆ ಹೇಳಿದ್ರೆ ಗ್ರಾಮ ಪಂಚಾಯತ್ ಕೊಟ್ಟಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಯಾರು ಅಧ್ಯಕ್ಷರೇ PDO ಯಾರೋ ಒಬ್ಬರು ನಾವು ಯಾಗೂ ಗುರುತಿಸಿ ಕೊಡಿ ಅಂತ ಹೇಳಿ ಪೊಲೀಸ್ನವ್ರು ಹೇಳಿದ್ರಲ್ಲಿ. ಅವರು ಹೇಳಿದ ಅವಾಗ ಇವ್ರು ಹೇಳಿದ್ರು, ಇವರು ಹ್ಞೂ ಅಂತ ಹೇಳಿದ್ರು. ಅಷ್ಟು ಬಿಟ್ಟು ನಂಗೆ ಜಾಗ ಏನು ಗುರುತಿಸಿ ಕೊಡಲಿಲ್ಲ ಸರ್ ಅವರು. ಈಗ ನೀವು ಇಲ್ಲಿ ಬಂದು ಗ್ರಾಮ ಪಂಚಾಯತಿ ಬಂದು ಕೇಳಿದ್ರಲ್ಲ, ಈಗ ಏನಂದ್ರು ಗ್ರಾಮ ಪಂಚಾಯತಿ ಅವರು? ಗ್ರಾಮ ಪಂಚಾಯತಿಗೆ ಪೊಲೀಸ್ನವ್ರು ಹೇಳೋದೇನು, ಗ್ರಾಮ ಪಂಚಾಯತ್ ಬಂದು ಅಲ್ಲಿ ಜಾಗ ತೋರಿಸಿ ಕೊಡ್ರಿ ಅಂತ ಹೇಳಿದ್ದಾರೆ. ಹೇಳಿ 15-20 ದಿವಸ ಆಯ್ತು. ಗ್ರಾಮ ಪಂಚಾಯತ್ ಯಾರು ಒಂದು ಹುಳ ಯಾರು ಬಂದು ಜಾಗ ತೋರಿಸಿ ಕೊಡ್ಲಿಲ್ಲ ಸರ್. ಯಾಕಂದ್ರೆ ನಾವ್ ಹೇಳುದು ಏನಂದ್ರೆ, ನಮ್ ಬೇರೆಯವ್ರ ಜಾಗ ಬೇಡ, ನಮ್ ಜಾಗ ನಮ್ ಮಾಡ್ಸಿ ಕೊಡಿರಿ. ಅದು ಅದ್ರ ತಕರಾರು ಮಾಡಿ ಸರ್ ಇದು ನಮ್ ಸೈಟ್, ನಮ್ನ ಸೈಟಾಗೆ ನೀವು ಮನೆ ಕಟ್ಟಬೇಡಿ ಬುಡ್ದಿಂದ ಹೇಳಿತಾರ. ಬೇಲಿ ಗಡಿ ಹಾಕೋತಿ, ಶೆಡ್ ಹಾಕಿದೆ, ಬೇಲಿ ಗಡಿ ಮಾಡಿದೆ, ಶೆಡ್ಗ 6 ತಿಂಗಳು ನಾನೆಲ್ಲ ಅಡ್ಗೆ ಮಾಡಿದೆ, ಫೋಟೋ ಗಿಟ ಎಲ್ಲ ಇತ್ತು ಸರ್. 6 ಅವ್ರ ಬೆಂಗಳೂರು ಪಾರ್ಟಿ ಸರ್. ಅವ್ರು ಸಾಯಂಕಾಲ ಬೆಳಗ್ಗೆ ರಾತ್ರಿ ಎಂಬುದಿಲ್ಲ, ಅಷ್ಟು ಜನ ಹಿಡ್ಕೊಂಡು ಬೆಂಗಳೂರು ಪಾರ್ಟಿ ಜನನ ತರಿಸಿ ಅವ್ರು ಕೆಲಸ ಮಾಡ್ತಿದ್ರು. ಅದ್ರಾಗೂ ಅವ್ರು ಸ್ಟೇಷನಿಗೂ ಕರ್ತಿದ್ದಾರೆ. ಇಂಗ್ಲಿಷನ್ ಆರ್ಡರ್ ತಕೊಂಡು ಕೋರ್ಟಿಗೆ ಬಂದ ಸ್ಟೇಷನಿಗೆ ಬಂದು ಅವ್ರಿಗೂ ತೋರಿಸಿದ್ದಾರೆ. ಇಲ್ಲ, ಅವ್ರಿಂದ ಇಂಗ್ಲಿಷನ್ ಆರ್ಡರ್ ಇದೆ, ಅವ್ರಿಂದ ಎಲ್ಲದೂ ಆಗಿದೆ, ಮಂಜೂರಾತಿಯು ಬಂದಿತ್ತ 23ಕ ಈ 2023 ಮಂಜೂರಾತಿ ಆಯ್ತ, 2003 ಬಂದಿತ್ತ ಮಂಜೂರಾತಿ ಆಯ್ತ. ಮತ್ತೆ ಇಂಗ್ಲಿಷನ್ ಆರ್ಡರ್ ಸಿಕ್ಕಿದೆ, ಡಿಮಾಂಡ್ ಎಲ್ಲ ಏರ್ಸಿತ್ತ. ನಮ್ ಅವ್ರ ಜಾಗ ಅವ್ರು ಬಿಡಿನಿ, ನೀವು ಆ ಜಾಗದಾಗ ಏನೂ ಕೆಲಸ ಮಾಡ್ಬೇಡಿ ಅಂತ ಹೇಳಿರೋ ಯಾರೋ ಪೊಲೀಸ್ನವ್ರು. ಅವ್ರ ಏನಂತ ಶಶಿಕುಮಾರ್ ಏನಂತಿದ್ದ, ನೀವು ಮಂಡಲದಾಗ ಕರ್ಕೊಬನ್ನಿ, ಮಂಡಲದಾಗ ಹೌದಿ ಅಂತಾರೆ, ನಿಮ್ ಜಾಗ ನಾ ಬಿಡಿಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಶಿಕುಮಾರ್ ಅಂದ್ರೆ ಯಾರು? ಅವರೇ ಜಾಗ ತಗೊಂಡು ನಂಗೆ ಹೊಡೆದ್ರಲ್ಲ ಅವರೇ, ರೇಷ್ಮಾ ಶಶಿಕುಮಾರ್. 7 ಸಲ PDO 7 ಸಲ ಪೊಲೀಸ್ನವ್ರು ಫೋನ್ ಮಾಡಿದ್ರು, PDO ಯಾರು ಹೋಗ್ಲೇ ಇಲ್ಲ, ಜಾಗ ಬರ್ಲೇ ಇಲ್ಲ. ನಮ್ಮ ಮೆಂಬರ್ ಹೋಗಿ ಸರ್ ರವಿ ಸರ್ ಅವರು ನಮ್ಮ ಮೆಂಬರ್ ಅವರೇ ಆಗ ಅವ್ರು ನಮ್ಮ ಹತ್ರ 60,000 ರೂಪಾಯಿ ತಗೊಂಡ್ರಿ ಸರ್. ನಾನು ಕಂದ ಏರ್ಸಿ ಡಿಮಾಂಡ್ ಏರ್ಸಿ ನಿಮ್ ಹೆಸರಿಗೆ ಜಾಗ ಮಾಡಿಸಿ ಕೊಡ್ತೆ ಅಂತ ಹೇಳಿದ. ಅವ ತಕೊಂಡ್ 1 ವರ್ಷ ಆಯ್ತು ಸರ್. 1 ವರ್ಷ ಆರು ಅವ ದುಡ್ಡುನು ವಾಪಸ್ ಕೊಡ್ಲ, ನಂಗೆ ಜಾಗಿನೂ ಇಂಥದ ಕಂದ ಏರ್ಸಿನೂ ಕೊಡ್ಲ ಸರ್. ನನ್ಗೆ ಈ ತರ ಮೋಸ, ನನ್ ಕರಿಮಣಿ ಅಷ್ಟೇ ನಾನು ಅಡಟ್ ತಂದೆ ಸರ್. ಆ ತರ ಪರಿಸ್ಥಿತಿ ಮಾಡಿದ ಸರ್. ಈಗ 40,000 ವಾಪಸ್ ಕೊಟ್ಟಿದ್ದಾರೆ. 40,000 ಕೊಟ್ಟಿದ್ದಾರೆ, ಇನ್ನು 20,000 ಕೊಡ್ ಸರ್. ಅವರು ಮತ್ತೆ ಎಲ್ಲ ರಗಳೆ ಮಾಡ್ತಿದ್ರು ಸರ್. ಮಂಡಲಕ್ಕೆ ಬಂದ್ರೆ ಮಂಡಲದಾಗೆ ರವಿ ಮತ್ತೆ ಪ್ರವೀಣ ಅವರೆಲ್ಲ ಕಡ್ಡಿ ಹಾಕ್ತಿದ್ರು ಸರ್. ಮುಂದೆ ಹೊಪ್ಪಿಗೆ ಬಿಡುದಿಲ್ಲ ಸರ್ ಅವರು. ಅಧ್ಯಕ್ಷರು ಈಗ
ನೋಡಿ, ಒಂದು ಕೂಲಿ ಮಾಡಿ ಬದುಕುತ್ತಿರುವ ಕುಟುಂಬಕ್ಕೆ ಮಾಡುತ್ತಿರುವ ಕುಟುಂಬಕ್ಕೆ ಯಾವ ರೀತಿಯ ತೊಂದರೆಗಳು ಆಗುತ್ತೆ, ಎಲ್ಲ ವ್ಯವಸ್ಥೆ ಇದ್ದು ಕೂಡ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದ್ದಿ ಸಾಗರ. ನಮಸ್ತೆ.